ಹೊಟ್ಟೆರ ಅಷ್ಟು ಹಸುವಾಗೈತಿ, ಏನೂ ತಿನ್ನೋಕೆ ಕೊಡಲಿಲ್ಲ. ಒಂದು ಸ್ವಲ್ಪ ನೀರು ಕೊಡಂದ್ರೂ ಕುಡಿಯೋಕೆ ಕೊಟ್ಟಿಲ್ಲ. ಅಲ್ಲ, ಹಿಂಗಾದ್ರೆ ನನ್ನ ಪರಿಸ್ಥಿತಿ ಹೆಂಗೆ ಈ ಮನೆ ಒಳಗಂತ. ರಜನಮ್ಮ ಇಲ್ಲದ್ಯಾ? ಪಾಪ ಎಷ್ಟೊಂದು ಕೆಲಸ ಇತ್ತು, ಅರಿವಿದ್ದು ಒಗ್ಯಾನ ಭಾಂಡೆ ಹಿತ್ಲ ತೊಳಕ್ಕೆ ಹಚ್ಚಿದ್ಲ ನಿಮ್ಮ ಅದ್ದಿ. ಇಷ್ಟೆಲ್ಲ ಮಾಡಿ ಮುಗಿಸಿ ಊಟ ಮಾಡ್ಕೊಳ್ಳೋದು ಪಾಪ 3:30 ಆಗಿಬಿಡ್ತಲ್ಲ ರಜನಿ. ನೋಡ್ರಿ, ನಿಮ್ಮ ಕೆಲಸ ಎಷ್ಟೈತೋ ಅಷ್ಟು ಮಾಡಿರಿ. ಇಷ್ಟೆಲ್ಲ ನಿಮ್ಮ ತಿಕ್ಕೊಂಡು ಕಾಲು ಕಿತ್ತು ನೀನು ತಕ 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 ಅಂದ್ಕೊಂಡು ಸಾತ್ರ ನಿನಗೇನು ಸೊಕ್ಕೊಂಬರ್ತಿಲ್ಲವ? ನನಗೇನು ಆಗೋದೈತಿ? ತಗೋ ಅಣ್ಣ ಉಣ್ಣ. ಹೌದಾ? ಶುಭ ಹಸುವಾಗಿತ್ತು ನನಗೆಲ್ಲ ಕೆಲಸ ಮಾಡಿ. ಸ್ವಲ್ಪ ಲಘು ಕೊಡ್ರಿ. ಅಯ್ಯೋ ತಂಗ ಅಣ್ಣ ಉಣ್ಣಕ್ಕದ್ದು ಎಷ್ಟು ಅರ್ಜೆಂಟವ ನಿಮಗೆ? ತಗೋ ತಗೋ ಆರಾಮಾಗಿ ಉಣ್ಣ. ಏನು ತಂಗಳನ್ನ? ಹಾಂ ತಂಗಳೇ, ಮಣ್ಣಿದಷ್ಟ ಮಣ್ಣಿ ಮಾಡಿದ್ದಣ್ಣ ಇವತ್ತಿನ ತಂಗಳನ ಅಲ್ಲ. ಏನು ಅಣ್ಣ ಮನ್ನಿ ಮಾಡಿದ್ದ? ಅಯ್ಯೋ ವಾಸನೆ ಬರತ್ತಲ್ಲ. ಅಲ್ಲ, ಇದನ್ನು ಯಾರ ತಿಂತಾರಾ? ತಿನ್ಬೇಕವ, ತಿನ್ಬೇಕು. ಈ ಮಣಿ ಸಸಿ ಆಗ್ಬೇಕಂತಂದ್ರೆ ಅನ್ನನೂ ತಿನ್ಬೇಕು, ಮತ್ತೊಂದು ತಿನ್ಬೇಕು, ಮನ್ನಿ ಮಾಡಿದ್ದು ತಿನ್ಬೇಕು, ಇವತ್ತು ಮಾಡಿದ್ದು ತಿನ್ಬೇಕು. ನಿನ್ನ ಹಣೆ ಬರ ಏನು ಮಾಡೋಕ್ಕಾಗಿಲ್ಲ, ನೀ ಅನುಭವಿಸ್ಲೇಬೇಕು. ಅಲ್ಲ, ಇದ್ರ ಜೊತೆ ಏನೂ ಇಲ್ಲ, ಬರೀ ಅನ್ನ. ಅಯ್ಯೋ ಬರೀ ಅನ್ನ ಅಷ್ಟೇ ಹಾಕೊಂಬಂದಿನಿ. ನನ್ನ ತಲೆಗೆ ಹೊಡೆದೇ ಇಲ್ಲ. ನೀರು ತರ್ತೀನಿ, ನೀರು ಹಾಕ್ಕೊಂಡು ಕಲಿಸ್ಕೊಂಡು ತಿನ್ನ. ಏನು ಅನ್ನ ನೀರಾ? ನೋಡ್ರಜನಮ್ಮ, ನಿಮ್ಮ ಅತ್ತಿ ಹೆಂಗೆ ಹೇಳ್ತಾಳು ನಾ ಹಂಗೆ ಕೇಳಬೇಕಾಕೈತಿ. ನಿನ್ನ ತೊಗೊಂಡು ನಾ ಏನು ಮಾಡಲಿ? ನಿಮ್ಮ ಅತ್ತಿ ಇದು ಅನ್ನ ಕೊಡಂದ್ಲು, ನೀರ ಕೊಡಂದ್ಲು, ಅದ್ರ ಜೊತೆಗೆ ಒಂದು ಉಪ್ಪಿನಕಾಯಿ ಇಲ್ಲ, ಒಂದು ಮೆಣಸಿನ್ಕಾಯಿ ಇಲ್ಲ, ಒಂದು ಉಪ್ಪು ಸಹಿತ ಇಲ್ಲ, ಏನೂ ಹಾಕ್ಬೇಡಂತ ಹೇಳುವ. ಮತ್ತು ನಾ ಏನು ಮಾಡಲಿ? ನೋಡುವ, ನಿನಗೆ ಮನಸ್ಸಿಗಿದ್ರೆ ತಿನ್ನು, ಇಲ್ಲ ಅಂತಂದ್ರೆ ಉಪವಾಸ ಇರು. ನನಗೇನಾಗೋದೈತಿ ನೋಡು. 5 ಗಂಟೆಗಂತೂ ನನ್ನ ಕೆಲಸ ಮುಗಿತೈತಿ ಮನ್ಯಾಗ. ನನ್ನ ಗಂಡ ಬರ್ತಾನು, ನಾಟಿ ಕೋಳಿ ತರ್ತಾನು. ಇವತ್ತು ನಾಟಿ ಕೋಳಿ ಬಸ್ಸಾರು ಮಾಡ್ಬೇಕವ. ಇಲ್ಲಿ ಭಾಳ ನಿಂತ್ರೆ ನನ್ನ ಕೆಲಸ ಲೇಟ್ ಆಕೋ. ನೋಡುವ, ತಿನ್ನೋದಿದ್ರೆ ತಿನ್ನು, ಇಲ್ಲಾಂದ್ರೆ ಚಲೋ, ನೀನು ಇಷ್ಟ. ನೀನು ಊಟ ಕೊಟ್ಟು ನನ್ನ ಕೆಲಸ ಮುಗಿತು, ನಾ ಹಾಕಿ ನೀನು ರಂಗಿ ನಾವು ಮನೆ ಬಿಟ್ಟು ಓಡಿ ಹೋಗ್ಬೇಕಂತೇಳಿ ಇದು ಪ್ಲ್ಯಾನಾ ನಿಮ್ದು? ಸಿಕ್ಕಾಪಟ್ಟಿ ನನ್ನ ಕೈ ತುಂಬ ಕೆಲಸ ಮಾಡಿಸಿ ಹೊಟ್ಟಿಗೇನು ಹಾಕಲಿಲ್ಲ ಅಂತಂದ್ರೆ ನಾ ಈ ಮನೆ ಬಿಟ್ಟು ಹೋಗ್ಬಿಡ್ತೀನಿ ಅಂತಲ್ಲ ಬಂಗಾರಮ್ಮ. ಅಷ್ಟು ಸುಲಭವಾಗಂತರೂ ಈ ರಜನಿ ಸೋಲಾಕಿನ ಅಲ್ಲ. ಮೊದಲು ಹೆಂಗಾರ ಮಾಡಿ ಇಲ್ಲಿ ನಡೀತಿರೋದನ್ನೆಲ್ಲ ಅಭಿಷೇಕ್ ಫೋನ್ ಹಚ್ಚಿ ಹೇಳಬೇಕು. ಅವ್ನು ಬರೋದು ಇನ್ನೂ ಒಂದು 15 ದಿನ ಆಕೈತಿ. 15 ದಿನ ಈ ಮನೆಯೊಳಗೆ ಇದೇ ಪರಿಸ್ಥಿತಿ ಆಗಿಬಿಟ್ರೆ ನಮ್ಮ ಬದುಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಮೊದಲು ಅಭಿಷೇಕ್ ಫೋನ್ ಮಾಡ್ತೀನಿ. ಆದರೆ ಯಾರು ಫೋನ್ ಇಸ್ಕೋದು? ನನ್ನ ಫೋನ್ ಇಸ್ಕೊಂಡು ಕುಂತಾರ. ಇಲ್ಲ, ಈ ಬಂಗಾರಮ್ಮ ಮನುಷ್ಯನ ಅಲ್ಲಿಕ್ಕಿ ರಾಕ್ಷಸಿಕ್ಕಿ. ಎಷ್ಟು ಜನರ ಜೀವ ತೊಗೊಂಡಾಳ ಹಿಂಗೆ. ಆದ್ರೆ ಅಭಿಷೇಕಗೆ ಅವ್ರವ್ವ ದೇವ್ರಂತಕ್ಕೆ ಅಂತ ಮಾಡ್ಯಾನವ. ಅವ್ರವ್ವ ದೆವ್ವ ಅಂತಕ್ಕೆ ಅಂಥೇಳಿ ಹಂಗೆ ಪಾಪ ಗೊತ್ತೇ ಇಲ್ಲ. ಅವ್ನು ಎಷ್ಟು ಬೇಡ ಅಂತ ಹೇಳಿದ. ನಾನೇ ಹಠ ಮಾಡಿ ಇರ್ತೀನಿ ಅಂತ ಹೇಳ್ಬಿಟ್ಟೆ. ಏನು ಮಾಡ್ತಿದ್ದಪ್ಪ ತಮ್ಮನಿ? ಇಲ್ವಾ, ಯಾಕೋ ಬೇಸರಾಗಿತ್ತಾ? ನಾನು ಚೂರು ಅಡ್ಡಾಗಿದ್ದೆ ನೋಡಿ. ಹೌದಪ್ಪ, ಚಾಗಿ ಏನಾರ ಮಾಡ್ಕೊಡ್ಲೇನೆ? ಇಲ್ಲವಾ, ಬರಬೇಕಾದ್ರೆ ಸಂಗ್ಯಾಗೋ ಮನೆಗೆ ಹೋಗಿದ್ದೆ. ಅವ್ರವ್ವ ಚಹಾ ಮಾಡಿದ್ಲ, ಕುಡ್ತಾನೆ ಕಡೆ ಬನ್ನಿ ನೋಡು. ಹೌದಾ? ಅಲ್ಲ ತಮ್ಮನಿ, ದೊಡ್ಡವ ನಿನ್ನ ಮುಂದೆ ಏನು ಮಾತಾಡ್ಬೇಕಂತ ಒಂದಿಟ್ಟು ಮಾತಾಡ್ತೀಯಾ? ಏನು ಶಾಂತಡುವ, ಏನದು? ಅಯ್ಯೋ ಮಗನ, ಏನಿಲ್ಲಪ್ಪ. ನಿಮ್ಮವ್ವ ಹಂಗಾಕಿ ನಿನ್ನ ಮುಂದೆ ಮಾತಾಡೋಕೆ ಹೆದರ್ತಾಳೆ ನೋಡ ನಿಮ್ಮವ್ವ. ನೋಡ್ಬಾ, ನಿನಗೂ ವಯಸ್ಸು 27 ಆಗ್ತಂತ ತಮ್ಮನಿ. ಎಲ್ಲರೂ ಮದುವೆ ಮಾಡ್ತೀರಿ ನಿಮ್ಮ ಮಗಗ ಅಂತ ಕೇಳಾಕತ್ತಾರಪ್ಪ. ಹಿಂಗಾಗಿ ನಾವು ಇಲ್ಲೇ ಬೇಗಮಿ ಅಂತಕೊಂದು ಹುಡುಗಿ ನಮ್ಮ ಕಳ್ಳು ಬಳ್ಳಿ ಅಂದ ಚಲೋ ಐತಿ. ಅವರು ಫೋಟೋನ ಕೊಟ್ರಪ್ಪ. ನಂಗೆ ಇವತ್ತು ಫಂಕ್ಷನ್ಗೆ ಹೋಗಿದ್ನೆ, ಒಂದು ಫೋಟೋ ಕೊಟ್ರೆ. ನೀವೆಲ್ಲ ಫೋನ್ಯಾಗ ಕಳಿಸ್ಬೇಕಂದ್ರೆ ನಮ್ಮ ಏನು ಟಚ್ ಸ್ಕ್ರೀನು ಅಂಥವೆಲ್ಲ ಫೋನದು ಇಲ್ಲಪ್ಪ. ಫೋಟೋನ ಕಟ್ಲ ಆ ಬಯೋಡೇಟನ್ನು ಕೊಟ್ಟಾರ, ಒಂದು ಜೆರಾಕ್ಸ್ ಸಾಳಿ. ನೋಡಪ್ಪ, ಹುಡುಗಿ ಫೋಟೋ ತಂದೇನಿ, ನಿನ್ನ ಮನಸ್ಸಿಗೆ ಐತೆ ನೋಡಿ. ಅಲ್ಲ ದೊಡ್ಡವ, ಏನಿದೆಲ್ಲ? ನೋಡಪ್ಪ, ಇದು ಮೊದ್ಲಿನ ಕಾಲಗತಿ ಅಲ್ಲ. ನಮ್ಮ ಕಾಲದಾಗ ನಮ್ಗೆ ನಿನ್ನ ಗಂಡ ಅಂತ ಗೊತ್ತಿರ್ತಿರ್ಕಿಲ್ಲ. ತಾಳಿ ಕಟ್ಟಿಸ್ಕೊಂಡ್ರು ಅವ್ರ ಮಕ್ಕ ನೋಡ್ತಿರ್ಕಿಲ್ಲ ನಾವು. ಆಮೇಲೆ ಅವ್ರ ಮನೆಗೆ ಹೋದ್ಮೇಲೆ ಅವ್ರ ಮಕ್ಕ ನೋಡಿದಂಥ ಕಾಲ ಐತಿ. ಈಗ ಹಾಗೆಲ್ಲ ಅಲ್ವೇ ಅಲ್ಲಪ್ಪ. ನಿಮಗೆ ಮೊದಲ ಹುಡುಗಿ ನೋಡಿ ಮನಸ್ಸಿಗೆ ಬಂದು ನೀವೆಲ್ಲ ಮಾತುಕತೆ ಆದ್ಮೇಲೆ ಮುಂದುವರಿಬೇಕು. ಯಾಕಂದ್ರೆ ಜೀವನ ಮಾಡೋರು ನೀವು ನೋಡಪ್ಪ, ಅದಕ್ಕೆ ಹೇಳ್ತಾರೆ. ಅಲ್ಲವಾ, ನನಗೇನು ಹಾಗೇನಿಲ್ಲವಾ. ನೀವು ಎಂಥ ಹುಡುಗಿ ತೋರಿಸ್ತೀರೋ ಅಂಥ ಹುಡುಗಿ ಕಣ್ಣು ಮುಚ್ಕೊಂಡು ತಾಳಿ ಕಟ್ತೀವಿ. ಬೇಡಪ್ಪ ತಮ್ಮನಿ, ಹಾಗೆಲ್ಲ ಬೇಡ. ನಾವೇ ನಿಮಗೆ ನಾವು ತೋರಿಸಿದ ಹುಡುಗಿನೇ ಮದುವೆ ಆಗಪ್ಪ ಅಂತ ಒಂದ ಕಾಲ ಮೇಲೆ ಗಜ ನಿಂತಿಲ್ಲ. ದೊಡ್ಡವು ಫೋಟೋ ನೋಡ್ತಾಳೆ. ನೀನು ನೋಡಾಕೆ ಈಗ ಒಂಥರ ಮುಜುಗರ ಅನಿಸಿದ್ರೆ ನಾವು ಹೋದ್ಮೇಲೆ ನೋಡಪ್ಪ. ನಾವು ಹೋದ್ಮೇಲೆ ನೋಡು. ಗಿರ್ಜಿ ಸುಮ್ಮನೆ ಕೊಡ್ರಲ್ಲ.
ಪಾಪ ಹುಡುಗ ಎಷ್ಟು ನಾಚ್ಕೊಳತೈತಿ ಮತ್ತು ಟವ್ ಮುಜುಗರ ತರಿಸ್ತಾಳೆ ನೋಡಮ್ಮ ತಮ್ಮನಿ ಆಕೆ ಹೇಳಿದನ ಬಿಡು ತಗೋ ಈ ಫೋಟೋ ನೋಡು ಫೋಟೋ ಹಿಂದೆ ಹಾಕಿದ ಬಯೋಡಾಟ ಎಲ್ಲ ಐತಿ ಭಾಳ ಶಾಲೆ ಕಲ್ತಿಲ್ಪ ಸೆಕೆಂಡ್ ಇಯರ್ ಆಗೈತೆ ಆಕಿದು ಮನೆ ಹೊರ ಎಲ್ಲ ಮಾಡ್ಕೊಂಡು ಹೋಗಂಗದಾಳೆ ನಿನ್ನ ಮನಸ್ಸಿಗೆ ಬಂದ ಬೇಕಾರೆ ಮುಂದುವರ್ಯಾಕೆ ಬರ್ತೈತಿ ಸರಿ ದೊಡವ ನೀವು ಹೆಂಗೆ ಹೇಳ್ತೀರೋ ಹಂಗೆ. ಆಮೇಲೆ ನಿನ್ನ ಮನಸ್ಸಿಗೆ ಬಂತಂದ್ರೆ ನಿಮ್ಮ ಅವ್ವನ ಮುಂದೆ ಹೇಳ್ಬಿಡಪ್ಪ ನೋಡಕ್ಕೆ ಹೋಗೋಣ ಅಂತೇಳಿ ನಾಳೆ ಎಷ್ಟೊತ್ತಿರು ಬರ್ರಿ ಅಂತ ಹೇಳೋರು ಯಾಕಂತಂದ್ರೆ ಹುಡುಗಿ ವಯಸ್ಸಿಗೆ ಬಂದೈತೆ ನೋಡಪ್ಪ 4 ಮಂದಿ ನೋಡೋರು ನಾಡ್ದು ಯಾರೋ ಬರ್ತಾರಂತ ಅವ್ರ ಮನೆಗೆ ನೋಡ್ರಿ ನೀವು ಬಂದು ನೋಡ್ಕೊಂಡು ಹೋರಿ ನಿಮ್ಮ ಮನಸ್ಸಿಗೆ ಬಂತಂದ್ರೆ ನಾವು ಮುಂದೆ ತೋರ್ಸಕ್ಕೆ ಹೋಗಂಗಿಲ್ಲ ಅಕಸ್ಮಾತ್ ನಿಮ್ಮ ಮನಸ್ಸಿಗೆ ಬರಲಿಂದ್ರೆ ನಾವು ಬೇರೆದಾರು ತೋರಿಸ್ತೀವಿ ಅಂತ ಹೇಳಾರವ್ರ ಅದಕ್ಕೆ ನಿಮ್ದೇನಿತ್ತು ನಿನ್ನ ಅಭಿಪ್ರಾಯ ಒಂದ್ಸಲ ನಿಮ್ಮ ಅವ್ವನ ಮುಂದೆ ತಿಳಿಸಪ್ಪ ಆಮೇಲೆ ನಾನು ಅವ್ರಿಗೆ ಫೋನ್ ಹಚ್ಚಿ ಹೇಳ್ಬೇಕಂತ ಅವರು ತಾರತಮ್ಯ ಮಾಡ್ಕೋಬೇಕಲ್ಲ ನಾವು ಸಡನ್ನಾಗಿ ಹೋಗ್ತೀವಂತಂದ್ರೆ ಪಾಪ ಅವರು ಮಾಡ್ಕೋಬೇಕಲ್ಲ ಸಣ್ಣ ಮನೆ ಈ ಥರದ್ದು ಅದಕ್ಕೆ ಸರಿ ದೊಡವ ನೀ ಹೇಳ್ದಂಗೆ ಆಗಲಿ. ಆತಪ್ಪ ಆಯ್ತು ಗಿರ್ಜಿ ನಿನ್ನ ಮಗ ಹೇಳಿದ ಮೇಲೆ ತಾಬಿಡ್ತು ಬಿಡು ಬಂದು ನನಗೊಂದು ಹೇಳ ಅವ್ರಿಗೆ ಫೋನ್ ಹಚ್ಚಿ ಹೇಳ್ತೇನಂತ ಹಾಂ ಆಯ್ತು ಸದ್ಯಕ್ಕೆ ಆಯ್ತು ತಗೊಲ್ಲ ಬಡ್ಕೋ ಹುಡುಗಿ ಫೋಟೋ ಚೆಂದಾಗಿ ನೋಡ್ಕೊ ಆಮೇಲೆ ಫೋಟೋದಾಗ ಹಿಂಗದಾಳ ನಾಳೆ ಹೋದಾಗ ಹಂಗದ ಅಂತ ನಾಕು ಬಿಡಪ್ಪ ಹುಡುಗಿ ಚಂದ ಐತೆ ಕೈ ತೊಳೆದು ಮುಟ್ಟಬೇಕು ಭಾಳ ಚಂದ ಐತಪ್ಪ ಹುಡುಗಿ ನೋಡಿ ಗಿರ್ಜಿ ನಾ ಬರ್ತೀನಿ ಹಂಗಾರ ಬಂದು ಹಿಡಿಯೇಶ ಅಂತಕ್ಕ ನಾನು ಅದು ಹೊಲ್ದಾಗ ಯಾಡ ನಿಂಬೆ ಕಾಯಿ ಹಾಕಿದ್ದ ಕೊಡ್ತೇನೆ ಬಾ ಅಲ್ಲ ಅವನ ನೋಡಿ ಒಪ್ಪಿದ ಹಾಕ್ಬಿಟ್ಟು ಪರವಾಗಿಲ್ಲ ಆ ಹುಡುಗಿ ಚಂದದ ಚಂದ ಚಾಯ್ ಅನ್ನೋಕ್ಕಿಂತ ನಮ್ಮ ಮನೆಗೆ ಹೊಂದ್ಕೊಂಡು ಹೋದ್ರೆ ಸಾಕು ಹೆಚ್ಚಿನ ಏನು ಬೇಕಾಗಿತ್ತು ಅಡ್ಡಿಲ್ಲ ದೊಡ್ಡವದ ಹೋದ್ಮೇಲೆ ಅವಾಗ ನೋಡಕ್ಕೆ ಹೋಗೋಣ ಅಂತ ಹೇಳ್ತೀನಿ. ಅಭಿಷೇಕ ಯಾವಾಗ ಬಂದಿ ಊರಿಂದ? ಅಲ್ಲ ಒಂದು ಮಾತು ಹೇಳಲಿಲ್ಲ ನೀನು ನನಗೆ ಬರೋದು ಅಲ್ಲ ಅಬೆ ಹೋದಿಂದ ಫೋನ್ ಹಚ್ಚಪ್ಪ ಅಂತ ಹೇಳಿ ನೀವೊಂದು ಫೋನು ಹಚ್ಚಲಿಲ್ಲ. ನನ್ನ ತಂಗಿ ಫೋನಿಂದ ನಿಮ್ಮ ರಜನಿ ಫೋನಿಗೆ ಹಚ್ಚಿಸ್ತೇಪ್ಪ ಆಕಿ ಫೋನು ಸ್ವಿಚ್ ಆಫ್ ಮಾಡ್ತಿ ಅಲ್ಲ ಅಲ್ಲೇ ಓಡ್ ಹೋಗಿ ಮದುವೆ ಆಗುವಾಗೆಲ್ಲ ದೋಸ್ತರು ಬೇಕು ನಾಳೆ ಹೆಂಗದ್ರಿ ಏನದ್ರಿ ಕೇಳಂಗಿಲ್ಲಲ್ಲ ಫೋನ್ ಹಚ್ಚಿ ದೋಸ್ತರಿಗೆ ಏನೋ ಮಾರಯ್ಯ. ಅಯ್ಯೋ ಸಾರಿಲೇಪ್ಪ ಅಲ್ಲಿ ಹೋಗಿದ್ದ ದೊಡ್ಡ ಗದ್ಲ ನಮ್ಮ ಅವ್ವ ಚೀರಾಟ ಹೋದ್ರೆ ಆಡ್ಬಿಟ್ರು ಆಮೇಲೆ ಆಯ್ತು ಮಾಡ್ಕೊಂಡು ಬಂದು ಮತ್ತೇನು ಮಾಡೋಕ್ಕಾಕೈತಿ ತಾಳಿನ ಕಟ್ಟಿ ಅಂತ ಇನ್ನೇನು ನಮ್ಮ ಮನೆ ಸೊಸಿನಾಗ ಅಂತೇಳಿ ಸುಮ್ಮನೆ ಒಪ್ಕೊಂಡ್ಲಪ್ಪ ಅಷ್ಟೆಲ್ಲ ಮುಗಿಸ್ಕೋದ ರಗಡ್ ಡ್ರಾಮಾ ಏನು ಹೋಗಿ ನೋಡಿ. ಅಯ್ಯೋ ಹೌದಾ ಇಷ್ಟೆಲ್ಲ ಆಯ್ತಾ? ರಜನಿನ ನಿಮ್ಮ ಅವ್ವ ಸೊಸಿ ಅಂತ ಒಪ್ಕೊಂಡ್ಲ? ಮೂಲೆ ಒಪ್ಕೊಂಡ್ಲು ಸ್ಟಾರ್ಟಿಂಗ ಇಲ್ಲ ಅಂತಾನೆ ಅಂದ್ಲು ನೋಡು ನೀನು ನಮ್ಮ ಮನೆಗೆ ಸೊಸಿ ಲಾಯಕ್ಕಿಲ್ಲ ನನ್ನ ಮಗುಗೆ ನಾನೇ ನೋಡಿ ತರಬೇಕಿತ್ತು ನೀವು ಅದು ಹೆಂಗೆ ಮದುವೆ ಆದ್ರಿ ಅಂತೆಲ್ಲ ಹೇಳಿದ್ಲು. ಆಮೇಲೆ ಒಂದಿಷ್ಟು ಕಂಡೀಷನ್ನು ಹಾಕಿದ್ಲು. ಏನು ಕಂಡೀಷನಾ? ಹಾಂ ನೋಡು ನಾನು ನನ್ನ ಸೊಸಿ ಅಂತ ಒಪ್ಪೋ ತನಕ ನೀನಾಗಿ ಸೊಸಿ ಅಂತ ಎಲ್ಲೂ ಹೇಳ್ಕೊಂಗಿಲ್ಲ ನಾ ಅಭಿಷೇಕನ ಹೆಂಡತಿ ಅಂತ ಹೊರಗೆಲ್ಲೂ ಹೇಳ್ಕೊಂಗಿಲ್ಲ. ಆಮೇಲೆ ಸೊಸಿಯನ್ನು ಗರ್ಭ ನೀನು ನಮ್ಮ ಮನೆಯೊಳಗೆ ತೋರಿಸೋಂಗಿಲ್ಲ. ಆಮೇಲೆ ನೀವಿಬ್ಬರು ಸಂಸಾರನೂ ಮಾಡೋಂಗಿಲ್ಲ ಅಂತೆಲ್ಲ ಹೇಳಿದ್ರು. ಹೌದಾ? ಯಾಕೆ ನಿಮ್ಮ ತಾಯಿ ಹಂಗೆ ಹೇಳಿದ್ರು? ನನಗೂ ಅರ್ಥ ಆಗತ್ತಿಲ್ಲಲ್ಲಿ. ಆದರೆ ನಂಗಲ್ಲಿ ರಜನಿನ ಒಬ್ಬಕ್ಕಿನ ಬಿಟ್ಟು ಬರೋಕ್ಕೆ ಭಯನ ಆಯ್ತು. ನಂಗೆ ಎಷ್ಟು ಹೇಳಿದ್ರು ರಜನಿಗೆ. ಆದರೆ ರಜನಿ ಇಲ್ಲ ನಿಮ್ಮವ್ವ ನಮ್ಮನ್ನು ಒಪ್ಕೊಂಡಿರೋದೇ ಹೆಚ್ಚು ನಮ್ಮ ಮನೆ ಒಳಗೆ ಬಿಟ್ಕೊಂಡಿರೋದೇ ಹೆಚ್ಚು ಇಂಥದ್ರೊಳಗೆ ನಾವಿಬ್ಬರು ಹೋಗ್ಬಿಟ್ರೆ ಚಲೋ ಅನ್ಸಂಗಿಲ್ಲ ನಿಮ್ಮವ್ವನ ಮಾತು ಕೇಳನು ಇಂದಲ್ಲ ನಾಳೆ ನಿಮ್ಮವ್ವನ ಸೊಸಿ ಅಂತ ಒಪ್ಕೋತಾರಂತ ಹಾಳು ಹಠ ಮಾಡಿಬಿಟ್ಲು. ನನಗೆ ಯಾಕೋ ರಜನಿನಲ್ಲಿ ಬಿಟ್ಟು ಬರೋಕ್ಕೆ ಮನಸ್ಸೇ ಬರಲಿಲ್ಲ. ಈಗಲೂ ಬಂದಾಗಿಂದ ಒಂದೇ ಒಂದ್ಸಲಕ್ಕೆ ಕಾಲ್ ಮಾಡಿರೋದು ಚೆನ್ನಾಗೇ ಮಾತಾಡಿದ್ಲು. ಆಮೇಲಿಂದ ಕಾಲು ಸ್ವಿಚ್ ಆಫ್ ಬರತೈತಿ. ಅವ್ಗೆ ಫೋನ್ ಹಚ್ಚಿದ್ರೆ ಅವ್ವ ಆರಾಮದಾಳನ ಹೊರಗದೇನಿ ಮನೆಗೆ ಹೋಗಿ ಹಚ್ತೀನಿ ಅಂತ ಹೇಳಿದ್ರು. ಅವರು ಹಚ್ಚಾತಿಲ್ಲ. ನನಗೆ ಯಾಕೋ ಒಂಥರ ಭಯನೇ. ನೋಡಬ್ಬ ಹಿಂಗೆ ಹೇಳ್ತೀನಿ ಅಂತ ತಪ್ಪಿಕೋಬೇಡ. ನಿಮ್ಮವ್ವ ಮೊದಲು ಬಡ್ಡಿ ವ್ಯವಹಾರ ಮಾಡ್ದಕ್ಕಿ ಊರಾಗೆಲ್ಲ ಬಡ್ಡಿ ಕೊಟ್ಟಕ್ಕಿ ವಸೂಲಿ ಮಾಡ್ದಕ್ಕಿ ಸ್ವಲ್ಪ ಕಲ್ದ ಹೃದಯ. ನೀ ಹೇಳಿದ್ರ ಮೇಲೆ ಹೇಳ್ದಬೇಕಾರೆ ನಾನು ನಿಮ್ಮವ್ವ ಅಷ್ಟು ಸುಲಭವಾಗಿ ರಜನಿನ ಮನೆ ಸೊಸಿ ಅಂತ ಒಪ್ಕೊಳ್ಳೋಕೆ ಸಾಧ್ಯನಿಲ್ಲ ಬಿಡ್ಬೇಕಾದ್ರೆ ಎಲ್ಲರೂ ಬರೋಕೆ ಹೋದ್ರೆ ಬರ್ಕೊಟ್ಬಿಡ್ತೀನಿ ನಾ. ಯಾಕಂತಂದ್ರೆ ನಿಮ್ಮವ್ವ ಮಂದಿ ಮನುಷ್ಯರನ್ನ ರೊಕ್ಕ ರೂಪಾಯಿಲಿ ಅಳಿತಾರೆ. ಆ ಮನುಷ್ಯರ ಕಡೆಗೆ ಎಷ್ಟು ರೊಕ್ಕ ಐತಲ್ಲ ಅಷ್ಟು ಮಾನ ಮರ್ಯಾದೆ ನಿಮ್ಮವ್ವ ಅವ್ರಿಗೆ ಕೊಡ್ತಾಳೆ. ಇಂಥದ್ರೊಳಗೆ ರಜನಿ ಎಂಥ ಮನೆ ಹುಡುಗಿ ಅಂತ ನಿಮ್ಗೆ ಗೊತ್ತೈತಿ. ಅವ್ರ ಮನೆ ಬಡತನದ ಮನೆ ಕುಟುಂಬದಿಂದ ಬಂದಕ್ಕಿ ರಜನಿ. ಅಂಥ ಮನೆ ಹುಡುಗಿ ನನ್ನ ಮನೆ ಸೊಸಿ ಆಗಿಬಿಟ್ಲು ಅನ್ನೋದು ಸಿಟ್ಟು ಇದ್ದೇ ಇರ್ತೈತಿ. ನೋಡು ನನಗೆ ಯಾಕೋ ನೀ ರಜನಿನಲ್ಲಿ ಬಿಟ್ಟಿದ್ದು ಒಂದು ಚೂರು ಇಷ್ಟ ಆಗಲಿಲ್ಲ. ನಿಮ್ಮ ಮಮ್ಮಿಗೆ ಹಿಂಗೆಲ್ಲ ಮಾತಾಡ್ತೀನಿ ಅಂತ ತಪ್ಪು ತಿಳ್ಕೊಬೇಡ ಅಭಿಷೇಕ್. ನಾ ಹೇಳೋದನ್ನ ಅರ್ಥ ಮಾಡ್ಕೊ. ನೀ ಹೇಳೋದು ನನಗೆ ಅರ್ಥ ಆಕೈತಿ ರಾಹುಲ್. ನೀ ಏನು ಹೇಳಿದ್ಯೋ ಅದನ್ನು ಬಾಯಿ ಬಿಟ್ಟು ಹೇಳೋದಿಲ್ಲ ಅಷ್ಟೆ. ನಮ್ಮವ್ವ ಹೆಂಗೆ ಏನು ಪ್ರತಿಯೊಂದು ವಿಚಾರ ನನಗೆ ಗೊತ್ತು. ಇದನ್ನು ನಾನು ಸೂಕ್ಷ್ಮವಾಗಿ ನಾನು ರಜನಿಗೆ ಅರ್ಥ ಮಾಡೋಕ್ಕೆ ಟ್ರೈ ಮಾಡಿದೆ. ಬಟ್ ರಜನಿ ಅರ್ಥನೇ ಮಾಡ್ಕೊಳ್ಳಿಲ್ಲ. ಇಲ್ಲ ನಿಮ್ಮವ್ವ ನನ್ನ ಸೊಸಿ ಅಂತ ಒಪ್ಕೊಂಡ್ರೆ ಸಾಕು ನಾನು ನಿಮ್ಮವ್ವ ಹೇಳ್ದಂಗೆಲ್ಲ ಇರ್ತೀನಿ ಅಂತ ನಂಗೆ ಕಳಿಸೇ ಬಿಟ್ಲು. ನನಗೆ ಯಾಕೋ ಈ ಫೋನ್ ಸ್ವಿಚ್ ಆಫ್ ಆದಾಗಿಂದ ನನಗೆ ಮನಸ್ಸಿನಾಗೆಲ್ಲ ತಳಮಳ ಆಗತ್ತೈತಿ. ಈ ಕಡೆ ಎಕ್ಸಾಮ್ಗೂ ಓದೋಕ್ಕೂ ಆಗತ್ತಿಲ್ಲ. ನಾಳೆ ಬೆಳಕಾದ್ರೆ ಎಕ್ಸಾಮ್ಸು ಏನು ಮಾಡಲಿ ಅರ್ಥನೇ ಆಗತ್ತಿಲ್ಲ ರಾಹುಲ್. ನೋಡಪ್ಪ ಅಭಿಷೇಕ
ನನಗೆ ಯಾಕೋ ರಜನಿ ಪ್ರಾಬ್ಲಮ್ ಒಳಗದ ಅಂತ ಅನ್ಸಾತೈತಿ ನೋಡು ನೀವು ಒಂದ್ಸಲ ಬೇರೆ ಯಾರಿಗಾದ್ರೂ ಕಾಲ್ ಮಾಡಿ ನೋಡು ನಿಮ್ಮ ಅಕ್ಕ ಅದ ಅಂತ ಅದಲ್ಲ ನಿಮ್ಮ ಅಕ್ಕಗೆ ಕಾಲ್ ಮಾಡಿ ಊರಿಗೆ ಹೋಗಿ ಒಂದ್ಸಲ ಚೆಕ್ ಮಾಡೋಕ್ಕೆ ಹೇಳು ನೋಡು ರಜನಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ತಲೆಗೆ ಬರೋದು ನಿಂಗೆ ಯಾಕಂತಂದ್ರೆ ಅವ್ರ ಅಪ್ಪ ಅವಾಗ ನೀನು ರಜನಿ ಮದುವೆ ಆಗಿ ಅನ್ನೋ ವಿಚಾರನೂ ಗೊತ್ತಿಲ್ಲ ನೋಡು ಹುಷಾರಾಗಿರ್ರಿ ಹಿಂಗಂತೀಯಾ? ನಾ ಅಂತರೂ ಹಿಂಗೆ ಅಂತೀನಿ ನೋಡು ರಜನಿ ನಿನಗೆ ಬೇಕಂತಂದ್ರೆ ಈಗ ಹುಷಾರಾಗಿರು ನಿಮ್ಮ ಅವ್ವನಿಂದ ಯಾಕೋ ನನಗೆ ರಜನಿ ಆ ಪ್ರಾಣಕ್ಕೆ ಕೂತೈತಿ ಅಂಥೇಳಿ ನನಗೆ ಯಾಕೋ ಅನ್ಸತ್ತಪ್ಪ ತಪ್ಪು ತಿಳ್ಕೊಬೇಡ ಬೇಕಾದ್ರೆ ನನ್ನ ಮೇಲೆ ಸಿಟ್ಟು ಬಂದರೂ ಬರ್ಬಾರ್ದು ನನಗೆ ಯಾಕೋ ಹಂಗೆ ಫೀಲ್ ಆಗತ್ತೈತಿ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊ. ಸರಿ ರಾಹುಲ್, ನೀ ಹೇಳ್ದಂಗೆ ಆಗಲಿ. ನೀ ಹೇಳ್ದಂಗಿಂದ ನನಗೆ ಇನ್ನೂ ಟೆನ್ಷನ್ ಜಾಸ್ತಿನೇ ಆಗೋಕತ್ತೈತಿ. ಸರಿ, ನಾನು ಈಗಲೇ ರಾಣಿ ಕಾಲ್ ಮಾಡ್ತೀನಿ.